ಸಾಧ್ಯವಾದ್ರೆ ಓಡು, ಆಗ್ಲಿಲ್ವಾ ನಡ್ಕೊಂಡಾದ್ರೂ ಹೋಗು, ಅದು ಆಗ್ಲಿಲ್ಲ ಅಂದ್ರೆ ತೆವಳ್ಕೊಂಡಾದ್ರೂ ಹೋಗು. ಆದ್ರೆ ಕದಲ್ದೆ ಯಾವುದೇ ಕೆಲಸ ಮಾಡ್ದೆ ಒಂದೇ ಕಡೆ ಬಿದ್ದಿರ್ಬೇಡ. ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತ, ಕೆಲ್ಸ ಸಿಗ್ಲಿಲ್ಲ ಅಂತ, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ, ಲವ್ ಫೇಲ್ ಆಯ್ತು ಅಂತ, ನಮ್ದೋರು ಕೈ ಕೊಟ್ರು ಅಂತ ಹೀಗೆ ಇದ್ರೆ ಹೇಗೆ? ಎಷ್ಟೋ ಸತಿ ದಾಹಕ್ಕೆ ಬಾರದ ಸಮುದ್ರದ ಅಲೆಗಳು ಸಹ ಕುಣಿದು ಕುಪ್ಪಳಿಸ್ತಿರುತ್ತೆ. ಕಣ್ಬಿಟ್ಟು ನೋಡ್ಬೇಕಷ್ಟೇ. ನೀನ್ ಮನಸ್ ಮಾಡಿದ್ರೆ ನೀನ್ ಹಣೆ ಬರಹನೆ ಇಷ್ಟು ಅಂದೋರು ನೀನ್ ಮುಂದೆ ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡೋ ತಾಕತ್ತಿರೋ ನೀನು ಈ ಜೀವನದಲ್ಲಿ ಆಗಾಗ ಹೋಗಿ ಬರೋ ಸಣ್ಣ ಪುಟ್ಟ ಕಷ್ಟಗಳಿಗೆ ತಲೆ ಬಾಗಿದ್ರೆ ಹೇಗೆ? ಈ ಜಗತ್ತು ಮುಂದಕ್ಕೆ ಹೋಗ್ತಿರುತ್ತೆ. ಇಲ್ಲಿ ಯಾವುದು ನಿಲ್ಲಲ್ಲ. ಹರಿಯೋ ನದಿ, ಬೀಸೋ ಗಾಳಿ, ತೂಗೋ ಮರ, ಹುಟ್ಟೋ ಸೂರ್ಯ ಚಂದ್ರ ಅಂದ್ಕೊಂಡಿದ್ದನ್ನ ಜೀವನದಲ್ಲಿ ಸಾಧಿಸ್ಲೇಬೇಕು ಅನ್ನೋ ಛಲದಿಂದ ಹರಿತಿರೋ ನಿನ್ನ ರಕ್ತ ಯಾವುದು ಸಹ ನಿಲ್ಲೋ ಆಗಿಲ್ಲ. ಎದ್ದು ನಿನ್ನ ಗುರಿ ಕಡೆ ಹೆಜ್ಜೆ ಹಾಕ್ತಿರೋ, ಎಲ್ಲಿ ಬಿದ್ದೋ ಅದೇ ಸ್ಥಳದಿಂದ ನಿನ್ ಗುರಿ ಕಡೆ ನಿನ್ನ ಓಟವನ್ನ ಶುರು ಮಾಡು. ಈ ಜೀವನದಲ್ಲಿ ಎರಡು ಅತ್ಯಂತ ಮುಖ್ಯವಾದ ದಿನಗಳಿವೆ. ಒಂದು ನಾವು ಹುಟ್ಟಿದ ದಿನ, ಇನ್ನೊಂದು ನಾವ್ ಯಾಕೆ ಹುಟ್ಟಿದೀವಿ ಅಂತ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಳ್ಳೋ ದಿನ. ನೀನ್ ಮಲ್ಗಿರೋ ಹಾಸಿಗೆ ನಿನ್ನನ್ನ ನೋಡಿ ಅಸಹ್ಯ ಪಡೋ ಮುಂಚೆ ನಿನ್ನ ಸೋಂಬೇರಿತನ ಬಿಟ್ಟು ಎದ್ದೇಳು. ನಿನ್ನ ಮುಖವನ್ನ ನೋಡ್ಕೊಳ್ಳೋ ಕನ್ನಡಿ ನಿನ್ನನ್ನ ಪ್ರಶ್ನೆ ಮಾಡೋ ಮುಂಚೆ ನಿನ್ನ ಸಮಸ್ಯೆಗಳಿಗೆ ಉತ್ತರ ಹುಡುಕು. ನಿನ್ನ ಸ್ವಂತ ನೆರಳೆ ನಿನ್ನನ್ನ ಬಿಟ್ಟೋಗೋ ಮುಂಚೆ ಬೆಳಕಿಗೆ ಬಂದು ನಿನ್ನ ತಾಕತ್ತನ್ನ ಈ ಜಗತ್ತಿಗೆ ತೋರ್ಸೋ. ಸರಿಯಾಗಿ ನೆನ್ಪಿಟ್ಕೋ, ಕಣ್ಣೀರು ಸುರಿದ್ರೆ ನೀನ್ ಗುರಿ ಮುಟ್ಟೋಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟು ಬೆವರು ಸುರಿದ್ರೆ ಮಾತ್ರ ಚರಿತ್ರೆ ಸೃಷ್ಟಿಸೋಕೆ ಆಗೋದು. ಕೇವಲ ಪದಗಳನ್ನ ಕೇಳಿಸ್ಕೊಂಡ್ರೆ ಇವು ಪದಗಳಷ್ಟೇ, ಅದನ್ನೇ ಆಚರಿಸಿದ್ರೆ ಮಹಾನ್ ಅಸ್ತ್ರಗಳು. ಈ ಸಮಾಜ ಹೇಗಂದ್ರೆ ನಿಮ್ಮ ಕಷ್ಟವನ್ನ ಈ ಜಗತ್ತು ನೋಡಲ್ಲ. ನೀವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ಬೆರಳಿಟ್ಟು ತೋರಿಸುತ್ತೆ. ನೀವು ಬಿದ್ರೆ ಕಾಲೆಳಿತಾರೆ, ಗೆದ್ರೆ ಕಾಲಿಡಿತಾರೆ. ನೀರಿಲ್ಲದ ಬಾವಿ ಹತ್ರ, ದುಡ್ಡಿಲ್ಲದ ಮನುಷ್ಯನ ಹತ್ರ ಯಾರು ಸಹ ಬರೋದಿಲ್ಲ. ನೀವು ಚೆನ್ನಾಗಿದ್ರೆ ಎಲ್ರೂ ನಿಮ್ಮೋರೆ, ಇಲ್ಲ ಅಂದ್ರೆ ಸತ್ರು ಕೇಳೋರಿಲ್ಲ. ಅದಕ್ಕೆ ಈ ಟೈಮ್ ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ನಿನ್ ತಂದೆ ತಾಯಿ ಹಣವನ್ನ ಯಾವತ್ತು ವೇಸ್ಟ್ ಮಾಡ್ಬೇಡ. ಎಷ್ಟು ದಿನ ಅಂತ ಕೈಕಟ್ಟಿ ಕುಳಿತಿರ್ತೀಯ? ಕೇವಲ ಯೋಚನೆ ಮಾಡೋದ್ರಿಂದ ಏನೂ ಆಗಲ್ಲ. ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಕೆಲವನ್ನ ಇಷ್ಟ ಇಲ್ಲ ಅಂದ್ರು, ಮನಸ್ ಬೇಕಂದ್ರು ತ್ಯಾಗ ಮಾಡ್ಲೇಬೇಕು. ಎದ್ದೇಳು, ಬೇಕಾದ್ರೆ ನಿದ್ದೆ ತ್ಯಾಗ ಮಾಡು. ನಿನ್ನ ಆಲಸ್ಯವನ್ನ, ನಿನ್ನ ಸೋಂಬೇರಿತನವನ್ನ ತ್ಯಾಗ ಮಾಡು. ಪ್ರಯತ್ನ ಇನ್ನು ಜಾಸ್ತಿ ಮಾಡು. ಎಲ್ಲಿವರ್ಗಂದ್ರೆ ಅಂದ್ಕೊಂಡ ಗುರಿಯನ್ನ ಮುಟ್ಟೋವರೆಗೂ. ಒಂದನ್ನ ಯಾವತ್ತೂ ಮರಿಬೇಡಿ, ಮುಗ್ದೋಗಿರೋ ಟೈಮ್ ನಿಮ್ಗೆ ವಾಪಸ್ ಬರಲ್ಲ. ಬಟ್ ಇರೋ ಟೈಮ್ ನ ಎಷ್ಟು ಬೆಟರ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್, ನಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಬೇರೆ ಟೈಮ್ ಅಲ್ಲಿ ನನ್ಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ, ನನ್ಗೆ ಟೈಮೇ ಸಿಗ್ತಿಲ್ಲ ಅಂತ ರೀಸನ್ ಕೊಡೋ ಬದಲು ಈಗಿರೋ ಟೈಮ್ ನ ಬೆಟರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಈ 18ರ ವಯಸ್ಸಲ್ಲಿ ನಾನ್ ಬಡವ ಅಂತೀಯಾ? ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಇದೇ ಮಾತನ್ನ ನೀನ್ 28ರ ವಯಸ್ಸಲ್ಲಿ ನಾನ್ ಬಡವ ಅಂದ್ರೆ ಮೇ ಬಿ ನಿಂದೇ ತಪ್ಪಾಗಿರುತ್ತೆ. ನಿನ್ನ ಎಫರ್ಟ್ಸ್ ನ ಡಬಲ್ ಮಾಡು. ರಾಜನಾಗ್ಬೇಕು ಅನ್ನೋ ಆಸೆ ಇದ್ರೆ ಗುಲಾಮನ ತರ ಕೆಲಸ ಮಾಡೋದನ್ನ ಕಲಿ. ಮಾಡು ತೋರ್ಸು. ಪ್ರತಿಯೊಬ್ರು ಹೇಳ್ಬೇಕು ನಾನು ನಿಂತರ ಆಗ್ಬೇಕಂತ. ಯಾರು ಕೂಡ ಅಂದಾಜ್ ಮಾಡಿರ್ಬಾರ್ದು ನೀನ್ ಏನಾಗ್ತೀಯಾ ಅಂತ. ನಿನ್ ಕೈಯಲ್ಲಿ ಆಗಲ್ಲ ಅಂದೋರ ಪ್ರತಿಯೊಬ್ಬರ ಮನೆಗೋಗಿ ನೀನ್ ಸ್ವೀಟ್ಸ್ ಕೊಡ್ಬೇಕು. ಈ ಜೀವನದಲ್ಲಿ ನೆಮ್ಮದಿ ಬೇಕು ಅಂತೀಯಾ? ಆಗಿದ್ರೆ ನಿನ್ನ ಫೋಕಸ್ ನ ನಿನ್ನ ಕೆಲ್ಸದ ಕಡೆ ಕೊಡು. ನೀನು ಬೇರೆಯವರ ಮಾತಿನ ಮೇಲೆ ಗಮನ ಇದ್ರೆ ಕಂಡ ಕನಸು ಕನಸಾಗೇ ಇರುತ್ತೆ. ನಿನ್ನನ್ನ ಬೆಟರ್ ಮಾಡ್ಕೊಳ್ಳೋಕೆ ನಿನ್ನ ಪೂರ್ತಿ ಸಮಯ ಕೊಡು. ಸೋಂಬೇರಿ ಆಗ್ಬೇಡ. ಈ ಸೋಂಬೇರಿತನ ಎಷ್ಟೋ ಜನರ ಜೀವನವನ್ನೇ ಹಾಳು ಮಾಡ್ಬಿಟ್ಟಿದೆ. ತುಂಬಾ ಯೋಚಿಸ್ಬೇಡ. ಈ ಟೈಮ್ ಇರೋದೆ ಮಾಡ್ ತೋರ್ಸೋಕೆ. ನಿನ್ನೆ ಏನಾಯ್ತೋ ಅದಾಗೋಯ್ತು. ಈ ಕ್ಷಣದಿಂದ ಬೆಟರ್ ಸ್ಟಾರ್ಟ್ ಮಾಡು. ಯಾರು ನಿನ್ನ ಕನಸನ್ನ ನೋಡಿ ನಗ್ತಾ ಇದ್ದಾರೋ ಅವರ ಬಾಯನ್ನ ಮುಚ್ಚಿಸ್ಬೇಕು ನಿನ್ನ ಹಾರ್ಡ್ ವರ್ಕ್ ನಿಂದ. ಇಲ್ಲಿ ನಿನ್ ಪರಿಸ್ಥಿತಿ ಏನೋ, ಯಾವ ಪರಿಸ್ಥಿತಿಯಲ್ಲಿ ನೀನ್ ಬದುಕ್ತಿದ್ಯಾ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಆ ಪರಿಸ್ಥಿತಿಯನ್ನ ನೀನೇ ಬದಲಾಯಿಸಬೇಕು. ಇವತ್ತಿನ ನಿನ್ನ ಕರ್ಮವೇ ನಾಳೆಯ ನಿನ್ನ ಭವಿಷ್ಯ. ನಿನ್ ಜೀವನದ ಗುರಿ ಏನು ಅನ್ನೋದನ್ನ ಒಂದು ಡೈರಿಯಲ್ಲಿ ಬರ್ಕೋ. ಅದನ್ನ ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನು ಬರೀ. ಇದ್ರಿಂದ ನಿನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಆ ವೀಕ್ನೆಸ್ ನ ಓವರ್ಕಮ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡು. ಒಬ್ಬ ವ್ಯಕ್ತಿಯ ಸಕ್ಸಸ್ಗೆ
ಒಂದು ಬಲವಾದ ಗುರಿ, ಅದನ್ನ ಮುಟ್ಟಲು ಸತತ ಪ್ರಯತ್ನ ಬೇಕು ಅನ್ನೋದನ್ನ ಎಂದಿಗೂ ಮರಿಬೇಡ. ಇಲ್ಲಿ ಫೇಲ್ ಆಗೋಕೆ ಇರೋ ಮುಖ್ಯ ಕಾರಣ ಅಂದ್ರೆ ರಿಸ್ಕ್ ತಗೊಳ್ದಿರ ಇರೋದು. ಇವತ್ತಿನ ಯುವ ಜನ ಪ್ರೇಮ ಅನ್ನೋ ಜಾಲದಲ್ಲಿ ಬಿದ್ದು ತಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ತಿರ್ತಾರೆ. ಅಂತಹ ಯುವಕರು ಮುಖ್ಯವಾಗಿ ತಮ್ಮ ಸ್ಟಡಿ ಬಗ್ಗೆ ಫೋಕಸ್ ಮಾಡೋದು ಮುಖ್ಯ. ಈಗ ಲೈಫಲ್ಲಿ ಪ್ರೀತಿಗಿಂತ ವಿದ್ಯೆ ಮುಖ್ಯ. ಈಗ ಪ್ರೀತಿ ಗೀತಿ ಅಂತ ಹೋಗೋ ಬದಲು ಓದೋಕೆ ರಿಸ್ಕ್ ತಗೋ. ಈಗ ನಿನ್ನ ಹತ್ರ ಇರೋ ಎನರ್ಜಿ, ಎಫಿಷಿಯನ್ಸಿ ಮುಂದೆ ಯಾವತ್ತೂ ನಿನ್ ಲೈಫಲ್ಲಿ ಇರಲ್ಲ. ಏಜ್ ಜೊತೆ ನಿನ್ನ ಎಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಿರುತ್ತೆ. ಈಗ ನಿನ್ನ ಮೈಂಡ್ ಎಷ್ಟು ಶಾರ್ಪ್ ಆಗಿ ಕೆಲಸ ಮಾಡ್ತಿದ್ಯೋ ಅಷ್ಟೇ ಶಾರ್ಪ್ ಆಗಿ ಮುಂದೆ ಇರಲ್ಲ. ಅದಕ್ಕೆ ಈ ಟೆಂಪರರಿ ಲವ್ ಒಳಗೆ ಬೀಳದೆ ನಿನ್ನ ಟೈಮ್ ನ ಮೊಬೈಲ್, ವಾಟ್ಸ್ಆಪ್ ನಲ್ಲಿ ವೇಸ್ಟ್ ಮಾಡದೆ ನೀನು ನಿನ್ನ ಪ್ರಯತ್ನದ ಕಡೆ ಗಮನ ಕೊಡು. ನಿನ್ನ ಟೈಮ್, ನಿನ್ನ ದುಡ್ಡು, ನಿನ್ನ ತಂದೆ ತಾಯಿಯ ವಿಶ್ವಾಸ ಎಲ್ಲವನ್ನ ಎಂತಹ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿನ್ನ ಏಜ್ ಜೊತೆ ಲೈಫ್ ಲಾಂಗ್ ಇರಬೇಕು. ಈ ಓದೋ ಟೈಮಲ್ಲಿ ನೀನ್ ಅಂದ್ಕೊಂಡಿರೋ ಈ ಪ್ರೀತಿ ಆಕ್ಚುಲಿ ಪ್ರೀತಿ ಅಲ್ಲ, ಅದೊಂದು ಅಟ್ರಾಕ್ಷನ್, ಕೆಲ ಸಮಯದ ಆನಂದ ಅಷ್ಟೇ. ಈಗ ಅನಿಸ್ತಿರುತ್ತೆ ನಿನ್ನ ಟೈಮ್ ಚೆನ್ನಾಗಿದೆ, ಕೆಲ ಸಮಯಕ್ಕೆ ಮೈಂಡ್ ಡೈವರ್ಟ್ ಆಗಿರುತ್ತೆ. ಟೈಮ್ ಪಾಸ್ ಮಾಡೋಕೆ ಜೊತೆಗೊಬ್ರು ಇದ್ದಾರೆ ಅಂತ ಹೊರಗಡೆ ಬಾ ಇದ್ರಿಂದ. ಯಾಕಂದ್ರೆ ಸ್ವಲ್ಪ ಸಮಯಕ್ಕಷ್ಟೇ ಈ ನಿನ್ನ ಮೈಂಡ್ ನ ಡೈವರ್ಷನ್. ನೀನೀಗ ಖಾಲಿ ಟೈಮ್ ಪಾಸ್ ಮಾಡ್ತಿದ್ಯಾ. ನಿನ್ನ ಟೈಮ್ ಯಾವಾಗ ಬರುತ್ತಂದ್ರೆ ನಿನ್ನ ತಾಕತ್ ಮೇಲೆ ನೀನ್ ಎದ್ದು ಗೆದ್ದು ನಿಂತಾಗ ಈಗಿರೋ ಅಟ್ರಾಕ್ಷನ್ ಸ್ವಲ್ಪ ಟೈಮ್ ಬದಲಾದಂಗೆ ಬದಲಾಗೋಗುತ್ತೆ. ಆಗ ನಿನ್ಗೆ ಗಿಲ್ಟಿ ಖಂಡಿತ ಇರುತ್ತೆ. ಆಗ ನಿನ್ಗನ್ಸುತ್ತೆ ಇದೆಲ್ಲ ಜಾಗ ನಾನ್ ಇರ್ಬೇಕಾಗಿರೋದು, ಇದೆಲ್ಲ ಕೆಲ್ಸ ನಾನ್ ಮಾಡ್ಬೇಕಾಗಿರೋದು. ನನ್ನ ಪ್ರೀಶಿಯಸ್ ಲೈಫ್ ನ, ಪ್ರೀಶಿಯಸ್ ಟೈಮ್ ನ ಬೇಡ್ದಿರೋ ವಿಚಾರಕ್ಕೆ ಕೊಡಕ್ ಹೋಗ್ಬೇಡ. ಈಗ ನೀನ್ ಪಡೋ ಕಷ್ಟ ಪ್ರಯತ್ನದಿಂದ ಮುಂದೆ ನೀನ್ ಕೇಳಿಸ್ಕೊಳ್ಬೇಕು. ನಿನ್ ಬಗ್ಗೆ ಹೇಗೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಬಗ್ಗೆ ಕೇಳಿಸ್ಕೊಳ್ತೀಯೋ ಆ ರೀತಿ ಆತ ಯಾವತ್ತೂ ನಿಂತಿಲ್ಲ, ಸೋಲ್ ಒಪ್ಕೊಂಡಿಲ್ಲ, ಕಂಟಿನ್ಯೂಸ್ ಎಫರ್ಟ್ ಆಗ್ತಿದ್ದ. ಲೈಫ್ ನಲ್ಲಿ ರಿಸ್ಕ್ ತಗೊಂಡ. ಲೈಫ್ ನಲ್ಲಿ ಸಕ್ಸಸ್ ಆಗೋಕೆ, ತನ್ನ ಲೈಫ್ ನ ಒಬ್ಬಂಟಿಯಾಗಿ ನಡ್ಸೋಕೆ, ಒಂಟಿಯಾಗಿ ಗೆಲ್ಲೋಕೆ ತನ್ನ ತಾಕತ್ತನ್ನ, ಟೈಮ್ ನ ಸರಿಯಾದ ಟೈಮಲ್ಲಿ ಸರಿಯಾದ ಜಾಗದಲ್ಲಿ ತನ್ನ ಕನಸಿಗೋಸ್ಕರ ಇನ್ವೆಸ್ಟ್ ಮಾಡ್ದ ಅಂತ ಹೇಳ್ಬೇಕು. ನೀನು ನಿನ್ನ ಡ್ರೀಮ್ಸ್ ಗೋಸ್ಕರ ಬದುಕು. ಅದ್ಬಿಟ್ಟು ಪ್ರೀತಿ ಅನ್ನೋ ಪಂಜರದಲ್ಲಿ ಸಿಕ್ಕಾಕೊಳ್ಬೇಡ. ಎಲ್ಲಿವರೆಗೂ ನಿನ್ನ ಟೈಮ್ ನ ನಿನ್ಗೋಸ್ಕರ, ನಿನ್ನ ಕನಸಿಗೋಸ್ಕರ ಕೊಡಲ್ವೋ ಅಲ್ಲಿವರೆಗೂ ನಿನ್ ಲೈಫಲ್ಲಿ ಏನೂ ಬದಲಾಗಲ್ಲ. ಕೆಲವರು ನಿನ್ ಲೈಫಲ್ಲಿ ಬರ್ತಾರೆ ಹೋಗ್ತಾರೆ, ಅಂತವ್ರು ನಿನ್ನ ಲೈಫ್ ನ ಟೈಮ್ ನ ವೇಸ್ಟ್ ಮಾಡ್ತಾರೆ. ನೀನು ನಿನ್ನ ಟೈಮ್ ನ ಈಗ ಓದೋ ವಯಸ್ಸಲ್ಲಿ ಕೇವಲ ಓದಿಗೆ ಮಾತ್ರ ಕೊಡು. ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ. ಆ ನಂತರ ನಿನ್ ಲೈಫು ನಿನ್ನಿಷ್ಟ. ಈಗ ಓದೋ ಟೈಮ್ ಕೇವಲ ಓದೋದಷ್ಟೇ ನಿನ್ ಕೆಲಸವಾಗಿ. ಏನಾಗಿದೆ ನಿನ್ಗೆ ಈ ಏಜ್ ಅಲ್ಲಿ ಇಷ್ಟೊಂದು ನಿರಾಸೆ, ಈ ಏಜ್ ಅಲ್ಲಿ ಇಷ್ಟೊಂದು ಚಿಂತೆ? ಓದೋಕೆ ಅಂತ ಕುತ್ಕೊಂಡ್ರೆ ಓದೋಕೆ ಮನಸ್ಸೇ ಇರಲ್ಲ. ಓದೋಕೆ ಕುತ್ಕೊಂಡ್ರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಿರುತ್ತೆ. ನಿಂದೇ ಲೈಫ್ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾಕಾಗ್ತಿದೆ ಗೊತ್ತಿಲ್ಲ. ಯಾವಾಗ ಮಲಗ್ತೀಯಾ, ಯಾವಾಗ ಎದ್ದೇಳ್ತೀಯಾ, ಅಸ್ಲಿಗೆ ನಿನ್ನ ಮನಸ್ಸು ಏನನ್ನ ಬಯಸ್ತಿದೆ ಅಂತ ಒಂದ್ ಸತಿ ಕೇಳ್ಕೋ. ಫೋನ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸ್ ಮಾಡೋ ವಿಚಾರಗಳಲ್ಲ. ನಿನ್ಗೋಸ್ಕರ ನೀನು ಓದು. ನಿನ್ನನ್ನ ನೋಡಿ ಗೌರವ ಕೊಡ್ಬೇಕು, ಅದಕ್ಕೋಸ್ಕರ ನೀನು ಓದ್ಬೇಕು. ನೀನು ಸಾಧಿಸ್ಬೇಕು, ಅದಕ್ಕೋಸ್ಕರ ನೀನು ಓದು. ಜೀವನದಲ್ಲಿ ಎರಡು ವಿಚಾರ ತುಂಬಾ ಮುಖ್ಯ. ಒಂದು ಗೌರವ, ಇನ್ನೊಂದು ನಿಯತ್ತು. ನೀನು ಯಾವುದೇ ಕೆಲಸ ಮಾಡಿದ್ರು 99% ಕೆಲಸ ಮಾಡೋದಲ್ಲ, 100% ಮಾಡಬೇಕು. ಕಡಿಮೆ ದುಡಿದ್ರು ನಿಯತ್ತಾಗಿ ದುಡಿ. ಬೇರೆಯವ್ರಿಗಿಂತ ನೀನು ಬೆಟರ್ ಆಗಿದ್ರೆ ಮಾತ್ರ ನಿನಗೆ ಗೌರವ. ಈ ಲೈಫಲ್ಲಿ ನಾವು ಬೆಟರ್ ಆಗಿದ್ರೇನೆ ಜನ ನಮ್ಮನ್ನ ಫಾಲೋ ಮಾಡೋದು. ಯಾವ್ದಾದ್ರು ವಿಚಾರದಲ್ಲಿ ಅವ್ರಿಗಿಂತ ನೀನು ಬೆಟರ್ ಆಗಿರ್ಲೇಬೇಕು. ನಿನಗೆ ಜನ ನನ್ನನ್ನ ಫಾಲೋ ಮಾಡಬೇಕು ಅಂದ್ರೆ ಪ್ರೂವ್ ಮಾಡು ಯು ಆರ್ ಬೆಟರ್ ದ್ಯಾನ್ ಅದರ್ಸ್ ಅಂತ. ಅದು ಓದೋದ್ರಲ್ಲಿ, ಮಾರ್ಕ್ಸ್ ತೆಗಿಯೋದ್ರಲ್ಲಿ, ನಿಯತ್ತಾಗಿ ಸಂಪಾದನೆ ಮಾಡೋದ್ರಲ್ಲಾಗಿರ್ಲಿ. ನೀನು ಯಾವ್ದ್ರಲ್ಲಾದ್ರೂ ಬೆಟರ್ ಅಲ್ಲ ಅಂದ್ರೆ ಯಾರ್ ನಿನ್ ಕಡೆ ತಿರುಗಿ ನೋಡ್ತಾರೆ ಹೇಳು? ಯಾಕೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು? ಯಾಕೆ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂದ್ರೆ ಇಡೀ ಜಗತ್ತೇ ಅಪ್ಡೇಟ್ ಆಗ್ತಿದೆ. ಆದ್ರೆ ನಾವ್ಯಾಕೆ ಅಲ್ಲೇ ಇರ್ಬೇಕು? ನಾನು ಬಡವ ಅಂದ್ರೂ ನಡೆಯುತ್ತೆ, ಆದ್ರೆ ಜೀವನದಲ್ಲಿ ಬೆಳಿಬೇಕು ಅನ್ನೋ ಆಲೋಚನೆ ಇಲ್ಲ ಅಂದ್ರೆ ಆಗಲ್ಲ. ನಾನು ಬಡವನಾಗಿ ಹುಟ್ಟಿದ್ದೀನಿ, ಇಟ್ಸ್ ಓಕೆ, ಬಟ್ ಶ್ರೀಮಂತನಾಗ್ಬೇಕು ಅನ್ನೋ ಆಲೋಚನೆ ಇಲ್ಲ ಅಂದ್ರೆ ನಿನ್ನಲ್ಲೇ ರೋಗ ಇರೋದು. ಇವತ್ ನಾವು ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ಆತ ಏನು ಅಂತ ಗೊತ್ತಾಗುತ್ತೆ, ಆದ್ರೆ ಆ ಮಟ್ಟಕ್ಕೆ ಬೆಳೆಯೋಕೆ ಆತ ಪಟ್ಟ ಪರಿಶ್ರಮ ಅವನನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಿನ್ನ ಯೋಗ್ಯತೆಗೆ ತಕ್ಕಷ್ಟೇ
ನಿನ್ಗೆ ಬೆಲೆ ಸಿಗೋದು. ಇವತ್ತು ನಾವು ಕಡಿಮೆ ಎಫರ್ಟ್ ಆಗ್ತೀವಿ, ಆದ್ರೆ ನಮ್ಗಿಂತ ಎಫರ್ಟ್ ಜಾಸ್ತಿ ಆಗ್ತಿರೋರಿದ್ದಾರೆ. ಅಲ್ಲೊಬ್ಬ ಕೇವಲ 4-5 ಗಂಟೆ ನಿದ್ದೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಿದ್ರೆ, ಇಲ್ಲೊಬ್ಬ ಸ್ಟೂಡೆಂಟ್ ದಿನಕ್ಕೆ 7-8 ಗಂಟೆ ನಿದ್ದೆ ಮಾಡ್ತಾ ಓದೋಕೆ ಇಂಟ್ರೆಸ್ಟ್ ಇಲ್ದೆ ಸುಮ್ನೆ ಟೈಮ್ ಪಾಸ್ಗೆ ಕಾಲೇಜ್ಗೆ ಹೋಗೋದು. ವಯಸ್ಸಾಗಿರೋ ನಿನ್ ತಂದೆ ತಾಯಿ ದಿನಕ್ಕೆ 10-12 ಗಂಟೆ ದುಡಿಬಹುದು, ಆದ್ರೆ ನಿನ್ಗೆ 3-4 ಗಂಟೆ ಕುತ್ಕೊಂಡು ಓದೋದು ಕಷ್ಟ. ನಿನ್ ಜೀವನದಲ್ಲಿ ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದೆ. ನೀನ್ ಶ್ರೀಮಂತನಾಗ್ಬೇಕು ಅನ್ನೋ ಆಸೆ, ಆದ್ರೆ ಪ್ರಯತ್ನ ಗೊತ್ತಿಲ್ಲ. ಇಲ್ಲ ನಿನ್ನ ಹತ್ರ ಗುರಿ ಇದೆ, ಇಲ್ಲ ನಿದ್ದೆ ಮಾಡೋ ಮನಸ್ಸಿದೆ. ಯಾರಿಗೆ ನಿದ್ದೆ ಮುಖ್ಯನೋ ಅವ್ರ ಹತ್ರ ಗುರಿ ಇರಲ್ಲ, ಯಾರಿಗೆ ಗುರಿ ಇರುತ್ತೋ ಅವರಿಗೆ ನಿದ್ದೆ ಬರಲ್ಲ. ನಮಗೂ ಕನಸಿದೆ ಲೈಫಲ್ಲಿ ದೊಡ್ಡದಾಗಿ ಮಾಡ್ತೀವಂತ. ಹಳ್ಳಿಯಿಂದ ಸಿಟಿಗೆ ಬರ್ತೀವಿ, ಯಾವುದೇ ಬ್ಯಾಕ್ ಗ್ರೌಂಡ್ ಇರಲ್ಲ. ಮಿಡ್ಲ್ ಕ್ಲಾಸ್ ಲೈಫು, ಬರಿಗೈಯಲ್ಲಿ ವಾಪಸ್ ಹೋಗೋ ಆಗಿಲ್ಲ. ಸಾಧಿಸ್ಲೇಬೇಕು. ನಿನ್ಗೆ ಲೈಫಲ್ಲಿ ನಿಜವಾಗ್ಲೂ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕಂತಿದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ತ್ಯಾಗ ಮಾಡು. ತ್ಯಾಗ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ದೊಡ್ಡ ಡ್ರೀಮ್ ಸಾಧ್ಯ ಆದ್ರೂ ಹೇಗೆ? ಶ್ರೀಮಂತ ವ್ಯಕ್ತಿಗಳು ಕಡಿಮೆ ಕೆಲಸ ಮಾಡ್ತಾರೆ ಅನ್ನೋ ಭ್ರಮೆ ತುಂಬಾ ಬಡವರಲ್ಲಿರುತ್ತೆ. ಆ ವ್ಯಕ್ತಿಯ ಪ್ರಯತ್ನ ನಮ್ಗೆ ಕಾಣಿಸಲ್ಲ ಅಷ್ಟೇ. ಯಾರು ಆರಾಮಾಗಿ ಇರ್ಬೇಕನ್ಕೊಳ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಸಾಧಿಸಲ್ಲ. ಯು ಹ್ಯಾವ್ ಟು ಫ್ಲೈ, ದೆನ್ ಯು ಹ್ಯಾವ್ ಟು ಫಾಲ್ ಮೆನಿ ಟೈಮ್ಸ್. ನೀನಿರೋ ಜಾಗ ನೋಡಿ ನಿನ್ಗೆ ಗೌರವ ಸಿಗೋದು. ಬಡವನ್ಗನ್ಸುತ್ತೆ ಕೇವಲ ದುಡ್ಡಿದ್ರೆ ಗೌರವ ಸಿಗುತ್ತೆ ಅಂತ, ಅದು ಸುಳ್ಳು. ಮರ್ಯಾದೆ ಸಿಗೋದು ನಿನ್ನ ಪ್ರಯತ್ನ, ನಿನ್ನ ನಾಲೆಡ್ಜ್ಗೆ.